ಎಲ್ಲರಿಗೂ ನಮಸ್ಕಾರ. ಒಂದೇ ಒಂದು ದಿನದ ಸುದ್ದಿ ಅದನ್ನಿಟ್ಕೊಂಡು ಒಂದು ಇಡೀ ದೇಶವನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ? ಇದೊಂದು ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಬನ್ನಿ, ಈ ಪ್ರಯೋಗದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋಣ. ಸರಿ, ನಾವು ಆಯ್ಕೆ ಮಾಡಿಕೊಂಡಿರೋ ಆ ದಿನ ಡಿಸೆಂಬರ್ 7, 2025. ಈ ಒಂದೇ ಒಂದು ದಿನ ಭಾರತದ ಕಥೆಯನ್ನ ಹೇಗೆಲ್ಲ ಬಿಚ್ಚಿಡುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ನಿಜಕ್ಕೂ ಕೇವಲ 24 ಗಂಟೆಗಳಲ್ಲಿ ಒಂದು ದೇಶ ಎದುರಿಸುವ ಸವಾಲುಗಳು, ಅಲ್ಲಿ ನಡೆದ ದುರಂತಗಳು, ಅದರ ಭವಿಷ್ಯದ ಕನಸುಗಳು, ಆಚರಣೆಯ ಕ್ಷಣಗಳು ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳಕ್ಕಾಗುತ್ತಾ? ಸರಿ, ಹಾಗಿದ್ರೆ ಆ ದಿನದ ಒಂದೊಂದು ಪುಟವನ್ನೇ ತಿರುವಿ ನೋಡೋಣ. ನಮ್ಮ ಈ ಪಯಣ ಶುರುವಾಗೋದೇ ಆಕಾಶದಲ್ಲೇ. ಆದ್ರೆ ಇದು ಸಂಭ್ರಮದ ಹಾರಾಟ ಅಲ್ಲ, ಬದಲಿಗೆ ಸಂಕಷ್ಟದ ಕಥೆ. ದೇಶದ ಲಕ್ಷಾಂತರ ಜನರ ಮೇಲೆ ನೇರ ಪರಿಣಾಮ ಬೀರಿದ ಒಂದು ದೊಡ್ಡ ಬಿಕ್ಕಟ್ಟು ಇದು. ಆ ದಿನ ಏನಾಯ್ತು ಅಂದ್ರೆ, ಇಂಡಿಗೋ ಒಂದಲ್ಲ ಎರಡಲ್ಲ 100 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿಬಿಡ್ತು. ಇದು ಸುಮ್ಮನೆ ಪ್ರಯಾಣಿಕರಿಗೆ ಆದ ತೊಂದರೆ ಮಾತ್ರ ಆಗಿರಲಿಲ್ಲ, ಇದು ಭಾರತದ ಇಡೀ ಏವಿಯೇಷನ್ ಸಿಸ್ಟಮ್ನ ಬೆನ್ನೆಲುಬಿಗೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು. ಇದರ ಎಫೆಕ್ಟ್ ಹೇಗಿತ್ತು ಅಂದ್ರೆ, ಡೆಲ್ಹಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಹೀಗೆ ದೇಶದ ಪ್ರಮುಖ ಏರ್ಪೋರ್ಟ್ಗಳಲ್ಲೆಲ್ಲ ಜನ ಪರದಾಡ್ತಿದ್ರು. ಯೋಚನೆ ಮಾಡಿ, ಮದುವೆಗೆ ಹೊರಟವರು, ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗಬೇಕಾದವರು, ಹೀಗೆ ಸಾವಿರಾರು ಜನರ ಪ್ಲಾನ್ಗಳೆಲ್ಲ ಆ ದಿನ ತಲೆಕೆಳಗಾಗಿ ಹೋಗಿತ್ತು. ಇದು ಯಾವುದೋ ಒಂದು ಸಿಟಿಯ ಪ್ರಾಬ್ಲಮ್ ಆಗಿರಲಿಲ್ಲ, ಇದೊಂದು ನ್ಯಾಷನಲ್ ಕ್ರೈಸಿಸ್ ಆಗ್ಬಿಟ್ಟಿತ್ತು. ಅಷ್ಟಕ್ಕೂ ಈ ಬಿಕ್ಕಟ್ಟಿಗೆ ಕಾರಣ ಏನು ಗೊತ್ತಾ? ಕೇಳಿದರೆ ಆಶ್ಚರ್ಯ ಆಗತ್ತೆ. ಫ್ಲೈಟ್ ಸಿಬ್ಬಂದಿಗೆ ಅಂತ ಕೆಲವೊಂದು ಹೊಸ ರೂಲ್ಸ್ ಬಂದಿತ್ತು. ಆ ಹೊಸ ನಿಯಮಗಳಿಗೆ ತಕ್ಕಂತೆ ತಮ್ಮ ಕೆಲಸವನ್ನ ಸರಿಹೊಂದಿಸ್ಕೊಳ್ಳೋಕೆ ಇಂಡಿಗೋದಿಂದ ಆಗ್ಲಿಲ್ಲ. ಅಲ್ಲಿಂದ ಶುರುವಾಯಿತು ನೋಡಿ, ಒಂದರ ಹಿಂದೊಂದು ಸಮಸ್ಯೆ, ಕೊನೆಗೆ ಸಾವಿರಾರು ಜನರ ಪ್ರಯಾಣವೇ ಅತಂತ್ರ. ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸರ್ಕಾರ ಎಂಟ್ರಿ ಕೊಡ್ಲೇಬೇಕಾಯಿತು. ಫ್ಲೈಟ್ ಟಿಕೆಟ್ ರೇಟ್ಗಳಿಗೆ ಒಂದು ಲಿಮಿಟ್ ಹಾಕಿ ನಾವು ಆಕ್ಷನ್ ತಗೊಳ್ತೀವಿ ಅನ್ನೋ ಸಿಗ್ನಲ್ ಕೊಡ್ತು. ನೋಡಿ, ಒಂದು ಪ್ರೈವೇಟ್ ಕಂಪನಿಯ ಸಮಸ್ಯೆ ಹೇಗೆ ಇಡೀ ದೇಶದ ಜನರ ಸಮಸ್ಯೆ ಆಯಿತು ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ಆಕಾಶದಲ್ಲಿನ ಈ ಬಿಕ್ಕಟ್ಟಿನಿಂದ ಕೆಳಗಿಳಿದು ಬರೋಣ. ಅದೇ ದಿನ ಭೂಮಿ ಮೇಲೆ ಒಂದು ಘೋರ ದುರಂತ ನಡೆದೋಗಿತ್ತು. ಇದು ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ತುಂಬಾನೇ ಗಂಭೀರವಾದ ಪ್ರಶ್ನೆಗಳನ್ನು ಎತ್ತುವಂಥ ಘಟನೆ. ಉತ್ತರ ಗೋವಾದ ಒಂದು ನೈಟ್ ಕ್ಲಬ್ನಲ್ಲಿ ಭಯಾನಕ ಬೆಂಕಿ ಅವಘಡ ಸಂಭವಿಸಿ 25 ಜನ ಪ್ರಾಣ ಕಳ್ಕೊಂಡ್ರು. ಅಬ್ಬಬ್ಬಾ! ಸಂಭ್ರಮ ಸಡಗರದಿಂದ ತುಂಬಿರಬೇಕಾಗಿದ್ದ ಆ ಜಾಗ ಅಕ್ಷರಶಃ ಕಣ್ಣೀರಿನ ಕಡಲಾಗಿ ಬದಲಾಗಿತ್ತು. ಈ ದುರಂತಕ್ಕೆ ತಕ್ಷಣದ ಕಾರಣ ನೈಟ್ ಕ್ಲಬ್ ಒಳಗೆ ಪಟಾಕಿ ಸಿಡಿಸಿದ್ದು. ಆದರೆ ಅದಕ್ಕಿಂತ ದೊಡ್ಡ ಕಾರಣ ಬೇರೆನೇ ಇತ್ತು. ಅದುವೇ ನಿರ್ಲಕ್ಷ್ಯ. ಅಲ್ಲಿ ಯಾವುದೇ ಸೇಫ್ಟಿ ರೂಲ್ಸ್ ಪಾಲಿಸಿರಲಿಲ್ಲ ಅನ್ನೋ ಆರೋಪಗಳು ಗಟ್ಟಿಯಾಗಿ ಕೇಳಿಬಂತು. ಇದೇ ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು. ಈ ದುರಂತ ನಡೆದ ಮೇಲೆ ಸಿಸ್ಟಮ್ ಎಚ್ಚೆತ್ಕೊಂಡ ಹಾಗೆ ಕಾಣಿಸ್ತು. ಗೋವಾ ಸರ್ಕಾರ ತಕ್ಷಣ ತನಿಖೆಗೆ ಆದೇಶ ಮಾಡ್ತು. ಕೆಲ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು. ಅಷ್ಟೇ ಅಲ್ಲ, ಮುಂದೆಂದೂ ಈ ತರಹ ಆಗಬಾರ್ದು ಅಂತ ಕಠಿಣ ಅಗ್ನಿ ಸುರಕ್ಷಿತಾ ನಿಯಮಗಳನ್ನ ಜಾರಿಗೆ ತನ್ನಿ ಅನ್ನೋ ಒತ್ತಡ ಕೂಡ ಜಾಸ್ತಿ ಆಯಿತು. ಒಂದೆಡೆ ಈ ದುರಂತದ ಕತ್ತಲೆ, ಆದರೆ ಅದೇ ದಿನ ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಬಹುದೊಡ್ಡ ಪಾಸಿಟಿವ್ ನಿರ್ಧಾರ ಕೂಡ ಹೊರಬಿದ್ದಿತ್ತು. ಇದು ನಮ್ಮನ್ನ ದೇಶದ ಒಂದು ಲಾಂಗ್ ಟರ್ಮ್ ಪಾಲಿಸಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇನು ಅಂದ್ರೆ, ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ಘೋಷಣೆ ಮಾಡಿತ್ತು. 2035ರ ನಂತರ ದೇಶದಲ್ಲಿ ಒಂದೇ ಒಂದು ಹೊಸ ಕಲ್ಲಿದ್ದಲು ವಿದ್ಯುತ್ ಸ್ಥಾವರ ಕೂಡ ಕಟ್ಟೋದಿಲ್ಲ ಅಂತ. ಇದು ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಆಗಿರಲಿಲ್ಲ, ಬದಲಿಗೆ ಭಾರತದ ಎನರ್ಜಿ ಫ್ಯೂಚರ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ದಿಕ್ಸೂಚಿಯಾಗಿತ್ತು. ಆದರೆ ಈ ದಾರಿ ಅಷ್ಟು ಸುಲಭದಲ್ಲ. ಯೋಚನೆ ಮಾಡಿ, ಸೌರಶಕ್ತಿ ಸಿಗೋದು ಸೂರ್ಯ ಇದ್ದಾಗ ಮಾತ್ರ. ಆದರೆ ನಮಗೆ ಕರೆಂಟ್ ಬೇಕಾಗಿರೋದು 24/7. ಹಾಗಾದ್ರೆ ಈ ಸೌರಶಕ್ತಿಯನ್ನ ಸ್ಟೋರ್ ಮಾಡಿ ಬೇಕಾದಾಗ ಬಳಸ್ಕೊಳ್ಳೋದು ಹೇಗೆ? ಇದೇ ನಮ್ಮ ಮುಂದಿರೋ ಅತಿ ದೊಡ್ಡ ಟೆಕ್ನಿಕಲ್ ಚಾಲೆಂಜ್. ಮೀಡಿಯಾದಲ್ಲಿ ಈ ಬಗ್ಗೆ ಏನೇನೋ ವದಂತಿಗಳ ಹರಿದಾಡ್ತಾ ಇತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋಕೆ ಸರ್ಕಾರ ಒಂದು ಸ್ಪಷ್ಟನೆ ಕೊಡ್ತು. ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸೋ ಮಾತೇ ಇಲ್ಲ, ನಮ್ಮ ಸಪೋರ್ಟ್ ಮುಂದುವರಿಯುತ್ತೆ ಅಂತ ಖಡಾಖಂಡಿತವಾಗಿ ಹೇಳಿತು. ಸರಿ, ಇಷ್ಟೊತ್ತು ಬಿಕ್ಕಟ್ಟು ದುರಂತದ ಕಥೆ ಕೇಳಿದ್ವಿ. ಆದರೆ ಅದೇ ದಿನ ಒಂದು ಸಂಭ್ರಮದ ಕ್ಷಣಕ್ಕೂ ಸಾಕ್ಷಿಯಾಗಿತ್ತು. ಇದು ಸ್ಪೋರ್ಟ್ಸ್, ಹೆಮ್ಮೆ ಮತ್ತು ಗೆಲುವಿನ ಕಥೆ. ಗೋವಾದ ಫತೋರ್ಡಾ ಸ್ಟೇಡಿಯಂನಲ್ಲಿ AIFF ಸೂಪರ್ ಕಪ್ ಫೈನಲ್ ನಡೀತಿತ್ತು. ಅಬ್ಬಾ, ಎಂಥ ಮ್ಯಾಚ್ ಅದು! ಕೊನೆವರೆಗೂ 0-0 ಡ್ರಾ, ಆಮೇಲೆ ಪೆನಾಲ್ಟಿ ಶೂಟೌಟ್. ಅಲ್ಲಿ FC ಗೋವಾ ಈಸ್ಟ್ ಬೆಂಗಾಲ್ ತಂಡವನ್ನ ಸೋಲಿಸಿ ಕಪ್ ಗೆದ್ಬಿಡ್ತು. ಇದು FC ಗೋವಾ ಪಾಲಿಗೆ 3ನೇ ನ್ಯಾಷನಲ್ ಕಪ್. ಇದು ಬರೀ ಒಂದು ಟ್ರೋಫಿ ಆಗಿರಲಿಲ್ಲ, ಗೋವಾದ ಫುಟ್ಬಾಲ್ ಫ್ಯಾನ್ಸ್ಗೆ ಇದೊಂದು ಇಮೋಷನಲ್ ಗೆಲುವಾಗಿತ್ತು. ಈ ಗೆಲುವಿನಿಂದ ಸಿಕ್ಕ ಬಹುಮಾನ ಏನು ಗೊತ್ತಾ?
2026-27ರ ಏಷ್ಯನ್ ಚಾಂಪಿಯನ್ಸ್ ಲೀಗ್ನ ಪ್ರಾಥಮಿಕ ಹಂತಕ್ಕೆ ಎಂಟ್ರಿ. ಅಂದ್ರೆ ಈ ಗೆಲುವು ಭಾರತೀಯ ಫುಟ್ಬಾಲ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ಹಾಗಾದ್ರೆ ಈ 4 ಬೇರೆ ಬೇರೆ ಕಥೆಗಳನ್ನ ಒಟ್ಟಿಗೆ ಜೋಡಿಸಿ ನೋಡಿದ್ರೆ ನಮ್ಗೆ ಏನ್ ಕಾಣಿಸುತ್ತೆ? ಈ ಒಂದೇ ಒಂದು ದಿನ ಭಾರತದ ಒಟ್ಟಾರೆ ಚಿತ್ರಣದ ಬಗ್ಗೆ ನಮ್ಗೆ ಏನ್ ಹೇಳುತ್ತೆ? ಮೊದಲನೇದಾಗಿ ಇಂಡಿಗೋ ಕ್ರೈಸಿಸ್. ವೇಗವಾಗಿ ಬೆಳೀತಿರೋ ಭಾರತದ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ನಮ್ಮ ಸೌಕರ್ಯಗಳು ಕೂಡ ಅಪ್ಗ್ರೇಡ್ ಆಗಬೇಕು. ಇಲ್ಲದಿದ್ರೆ ಕಷ್ಟ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿತ್ತು. ಇನ್ನು ಗೋವಾ ದುರಂತ. ಇದು ಪೇಪರ್ ಮೇಲಿರೋ ರೂಲ್ಸ್ಗೂ ನಿಜ ಜೀವನದಲ್ಲಿರೋ ಸೇಫ್ಟಿಗೂ ನಡುವೆ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದನ್ನ ತೋರಿಸ್ಕೊಡ್ತು. ದೇಶಾದ್ಯಂತ ಈ ಬಗ್ಗೆ ಇನ್ನಷ್ಟು ಕಠಿಣ ಕ್ರಮಗಳು ಬೇಕು ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಇನ್ನೂ ಇಂಧನ ನೀತಿ. ಇದು ದೇಶದ ಪ್ರಗತಿಯ ಕತೆ. ಆದರೆ ಕ್ಲೀನ್ ಎನರ್ಜಿಯತ್ತ ನಮ್ಮ ಪಯಣ ಯಶಸ್ವಿಯಾಗಬೇಕಂದ್ರೆ ಆ ಟೆಕ್ನಿಕಲ್ ಚಾಲೆಂಜ್ಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಕೊನೆಯದಾಗಿ ಆ ಫುಟ್ಬಾಲ್ ಗೆಲುವು. ಒಂದು ಕ್ರೀಡೆ, ಒಂದು ಪ್ರದೇಶದ ಸಂಸ್ಕೃತಿ ಮತ್ತು ಹೆಮ್ಮೆಯ ಸಂಕೇತ ಹೇಗಾಗ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ. ಎಷ್ಟೇ ಕಷ್ಟ, ಬಿಕ್ಕಟ್ಟುಗಳಿದ್ರೂ ಸಂಭ್ರಮಿಸೋಕೆ ಒಂದಲ್ಲ ಒಂದು ಕಾರಣ ಸಿಕ್ಕೇ ಸಿಗತ್ತೆ ಅನ್ನೋದನ್ನ ಇದು ತೋರಿಸ್ಕೊಡ್ತು. ನೋಡಿ, ಒಂದೇ ದಿನದಲ್ಲಿ 4 ಕಥೆಗಳು: ಬಿಕ್ಕಟ್ಟು, ದುರಂತ, ಭರವಸೆ ಮತ್ತು ಸಂಭ್ರಮ. ಇವೆಲ್ಲವೂ ಸೇರಿ ಒಂದು ದೇಶ ಎಷ್ಟು ಸಂಕೀರ್ಣ ಅನ್ನೋದನ್ನ ತೋರಿಸುತ್ತೆ. ಇವತ್ತಿನ ಹೆಡ್ಲೈನ್ಸ್ ನಾಳೆ ಇತಿಹಾಸದ ಪುಟ ಸೇರುತ್ತೆ. ಹಾಗಾದ್ರೆ ಮುಂದಿನ ಚಿತ್ರಣ ಹೇಗಿರಬಹುದು? ಈ ಪ್ರಶ್ನೆಗೆ ಉತ್ತರ ಬಹುಶಃ ಕಾಲವೇ ಹೇಳಬೇಕು.